ಸೊ ಮತ್ತು ಇದು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸೊ ಇಲ್ಲಿ ಹೊರಗಿದ್ದಾಗೆ ಹಿಂಗೆ ಎಲ್ಲ ಮಸಾಲದ ಮೇಲೆ ಮಾಡ್ಕೋಬೇಕು, ಮಿಕ್ಸರ್ ಹಾಕರೆ ಇರೋದಿಲ್ಲ ನಮ್ಮ ಕಡೆ. ಸೊ ಇದು ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರಾಗಿ ಇದಕ್ಕೆ ಸ್ವಲ್ಪ ಚಲೋ ತಂಗೆ ಬಿಸಿ ಆಗಲಿ ಅಂತ 10 ನಿಮಿಷ ಬಿಡಬೇಕು. ಸೊ ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕಬೇಕು, ಅಂದರೆ ಚಲೋ ಆಗುತ್ತೆ. ಸೊ ಈಗ ಉಪ್ಪು ಹಾಕೋದು ಬಾರಿ. ಸೊ ಉಪ್ಪು ಹಾಕಿದ್ರೆ ನಾವು ಕರೆಕ್ಟ್ ಹಾಕಬೇಕು, ಜಾಸ್ತಿ ಕಮ್ಮಿ ಆಯ್ತು ಅಂದರೆ ಮಜಾ ಬರೋದಿಲ್ಲ. ಸೊ ನನಗೆ ರೂಢ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಮೊಸರು ಹಾಕ್ತಾ ಇದ್ದೀನಿ. ಭಾಳ ಮಂದಿ ಹಾಕೋದಿಲ್ಲ ಇದು ಫಿಶ್ ಕರಿ ಮಸಾಲೆಗೆ. ಸೊ ಈಗ ನಾ ಹಾಕ್ತಾ ಇದ್ದೀನಿ, ಯಾಕಂದರೆ ಗ್ರೇವಿ ಆಗಬೇಕಲ್ಲ. ನಮ್ಮ ಕಡೆ ಇದೆಲ್ಲ ಕೊಬ್ಬರಿ ಇಲ್ಲಲ್ಲ, ಅದಕ್ಕೆ. ಸೊ ಇದು ಖಾರ ಪುಡಿ ಹಾಕಿ ಈಗ ರೆಡಿ ಆಗ್ತಾ ಇದೆ. ಸೊ ಒಂದು 5 ನಿಮಿಷ ಪಕ್ಕ ಅಂತಂದರೆ ಫಿಶ್ ಹಾಕ್ಬಿಡೋಣ ಈಗ. ಸೊ ನಡೀರಿ, ಇದು ಫಿಶ್ ಹಾಕ್ತಾ ಇದ್ದೀನಿ. ಸೊ 1 kg ಮೀನಾ ತಂದಿದ್ದೇನೆ. ಸೊ 1 kg ಇದು ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಬಿಹಾರಿಗಳು ದೋಸ್ತಗಳು ಈಗ ಚಪಾತಿ ಮಾಡ್ಕೋಬೇಕು. ಸೊ ಅವರು ಚಪಾತಿ ಮಾಡ್ತಾ ಇದ್ದಾರೆ. ಸೊ ಇವರು ಈಗಲೇ ಚಪಾತಿ ಮಾಡ್ತಾ ಇದ್ದಾರೆ. ಸೊ ಇವರು ಭಾಳ ದಪ್ಪ ಚಪಾತಿ ಮಾಡ್ತಾರೆ. ಸೊ ನಮ್ಗೆ ಆ ಕಡೆ ಇದು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವರೇ ಮಾಡ್ತಾರೆ, ಎಲ್ಲ ರೈಸ್ ಚಪಾತಿ ಮಾಡಿದ್ದಾರೆ. ಸೊ ನಾನು ಆ ಕಡೆ ಫಿಶ್ ಕರಿ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಸಲಾಡ್ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಜೊತೆ ಭಾಳ ಕ್ಲೋಸ್ ಅದಾರೆ, ಇವರು ಬಿಹಾರಿದವರು. ಇವರೆಲ್ಲ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಸೊ ಇವರು ಸಂಡೇಗೊಮ್ಮೆ ನನಗೆ ಕರೀತಾರೆ, ಅದಕ್ಕೆ ನಾನು ಬಂದಿರ್ತೀನಿ. ಸೊ ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ನಾವು ಹೊರಗೆ ಊಟ ಮಾಡೋದು ಇಲ್ಲಿ ಗೋವಾದಲ್ಲಿ. ಸೊ ಏನು ಮಾಡೋದು, ಹೆಂಗೆ ಇರುತ್ತೆ ನಮ್ಮದು ಜರ್ನಿ. ಸೊ ಅದಕ್ಕೆ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ನಾನು ಹೆಂಗಿರ್ತೀನಿ ಅಂತ. ಸೊ ಇಲ್ಲಿ ನೋಡಿ, ಎಲ್ಲ ಪ್ಲೇಟ್ ತೆಗಿತಾ ಇದ್ದಾರೆ. ನೋಡಿ, ನಮ್ಮ ಫಿಶ್ ಕರಿ ರೆಡಿ ಆಗಿದೆ. ಸೊ ಇದೆಲ್ಲ ಈಗ ಊಟ ಮಾಡಬೇಕು ನಾವು. ಸೊ 3 ಮಂದಿ ಅದೀವಿ ನಾವು, ಆರಾಮಾಗಿ ಊಟ ಮಾಡ್ಬೋದು 1 kg. ಸೊ ಭಾಳ ದಿವಸ ಆಯಿತು ನಾನು ಮೀನಾ ತಿಂದಿದ್ದಿಲ್ಲ. ಸೊ ಇದ್ರ ವಾಸನೆ ಕೇಳಿ ಇಲ್ಲಿ ಒಂದು ಬಾಜು ಬೇಕು ಅಂತ ಬಂದುಬಿಟ್ಟಿದೆ. ಪಾಪ ಅದಕ್ಕೂ ವಾಸನೆ ಬಂದಿದೆ, ಅದು ಚಲೋ ಆಗಿರ್ಬೋದು. ಸೊ ಅದಕ್ಕೆ ಈಗ ಅದಕ್ಕೂ ಒಂದು ಸ್ವಲ್ಪ ಹಾಕಿ ನಾವು ಈಗ ಊಟ ಮಾಡ್ತಾ ಇದ್ದೀವಿ. ಸೊ ಇದೇ ನಮ್ಮದು ಈಗ ಇವತ್ತಿನ ಸಂಡೇ ಬ್ಲಾಗು ಖತಮ್ ಆಯಿತು. ಸೊ ಭಾಳ ದಿವಸ ಆಯಿತು ಲಾಂಗ್ ವಿಡಿಯೋ ಮಾಡಿದ್ದಿಲ್ಲ. ಸೊ ಅದಕ್ಕೆ ಇದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ.